ಹಲೋ ಗೈಸ್, ವೆಲ್ಕಮ್ ಟು ಮೈ ಇವೆಂಟ್ ವ್ಲಾಗ್. ಇವತ್ತು ನಾನು ಮಾರ್ಕೆಟ್ ಕಡೆ ಹೊರಟಿದ್ದೆ. ಈಗ ಟೈಮ್ 5 ಗಂಟೆ. ತುಂಬ ಮಳೆ ಬರ್ತಿರೋದ್ರಿಂದ ಟ್ರಾಫಿಕ್ ತುಂಬ ಇತ್ತು. ಅದಕ್ಕೆ ನಾನು ಕಾರ್ನ ಮೆಟ್ರೋ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಮಾರ್ಕೆಟ್ ಹೊರಟೆ. ನಮ್ಮ KR ಮಾರ್ಕೆಟ್ ಪರಿಸ್ಥಿತಿ ಹೇಗಿತ್ತು ಅಂದರೆ, ಮಾರ್ಕೆಟಿಗೆ ಬಂದರೂ ಈ ಮಳೆ ಕಟ ತಡೆಯೋಕ್ಕಾಗಿಲ್ಲ. ಎಲ್ಲೋದ್ರೂ ಈ ಮಳೆ ಅಂತೂ ಬಿಡಲ್ಲ. ಬೆಂಗಳೂರಲ್ಲಿ ಫುಲ್ ಡೇ ಮಳೆ ಹೊಡಿತಿದೆ. ಏನು ಮಾಡೋಕ್ಕಾಗಲ್ಲ ಅಂತ ನಡ್ಕೊಂಡೆ ಹೊರಟೆ. ಅಲ್ಲಿ ಬಲೂನ್ಸ್ ಎಲ್ಲ ತೊಗೊಂಡು, ಸ್ವಲ್ಪ ಪ್ರಾಪ್ಸ್ ಎಲ್ಲ ತೊಗೊಂಡು, ಹಾಗೆ ನನಗೆ ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲವರ್ಸ್ ಕೂಡ ಬೇಕಿತ್ತು. ಅಲ್ಲಿಂದ ತೊಗೊಂಡು ಮನೆ ಕಡೆ ಹೊರಡೋಣ. ಮಾರ್ಕೆಟಿಂದ ಮನೆಗೆ ಬರೋಷ್ಟರಲ್ಲಿ 11:15 ಆಗಿತ್ತು. ಮನೆಗೆ ಬಂದು ಊಟ ಮಾಡಿ ಐಟಮ್ಸ್ ಎಲ್ಲ ಲೋಡ್ ಮಾಡಿ ಮಲಗೋಷ್ಟರಲ್ಲಿ 1:15 ಆಯಿತು. ಬೆಳಗ್ಗೆ ಬೇಗ ಎದ್ದು ಇವೆಂಟ್ಗೆ ಹೋಗಬೇಕಾಗಿತ್ತು. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನಾನು ಫಸ್ಟ್ ಇವೆಂಟ್ ಕಡೆ ಹೊರಟೆ. ನನ್ನ ಫಸ್ಟ್ ಇವೆಂಟ್ ಇದ್ದಿದ್ದು ಕನ್ಮಂಗ್ಲ ಹತ್ರ ಇರೋ ದ ರಾಂಜ್ ಕೆಫೆಯಲ್ಲಿ. ಈ ಕೆಫೆ ಲೊಕೇಟ್ ಆಗಿರೋದು ಕನ್ಮಂಗ್ಲ ಕೆರೆ ರೋಡಲ್ಲಿ. ಈ ಕೆರೆ ರೋಡ್ ಅಂತೂ ತುಂಬ ಹಾಳಾಗಿತ್ತು. ಮಳೆ ಬಂದು ತುಂಬ ರಚ್ಚಾಗಿರೋದ್ರಿಂದ ನಮ್ಮ ಕಾರು ಹೋಗೋಕ್ಕೆ ತುಂಬ ಕಷ್ಟ ಆಯಿತು. ಅಲ್ಲಿಂದ ನಾನು ಲೊಕೇಶನ್ ರೀಚ್ ಆದೆ. ಇದು ಸ್ಮಾಲ್ ಬರ್ತ್ಡೇ ಇವೆಂಟು. ಅಲ್ಲಿ ನನಗೆ ಔಟ್ಡೋರಲ್ಲಿ ಡೆಕೋರ್ ಮಾಡಬೇಕಿತ್ತು. ಬ್ಯಾನರ್ನ ಸ್ಟ್ಯಾಂಡ್ಸ್ಗೆ ಹಾಕ್ಕೊಂಡು ಬಲೂನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಲೂನ್ ಮಾಡೋಕ್ಕೆ ಕೆಫೆ ಮ್ಯಾನೇಜರ್ ಸಪ್ರೇಟ್ ರೂಮ್ ಕೊಟ್ಟು ಅಲ್ಲಿ ನಾನು ಸ್ಟ್ಯಾಂಡ್ಸ್ಗೆ ಎಲ್ ಶೇಪ್ ಆರ್ಚ್ ಹಾಕಬೇಕಾಗಿತ್ತು ಔಟ್ಡೋರಲ್ಲಿ. ಅದಕ್ಕೋಸ್ಕರ ನಾನು ಅಲ್ಲೇ ಬಲೂನ್ ಎಲ್ಲ ಟೈ ಮಾಡಿಕೊಂಡು ಬಲೂನ್ನ ಅಲ್ಲಿ ನಾನು ತೊಗೊಂಡೋದೆ. ರೂಮಲ್ಲಿ ಬಲೂನ್ ಮಾಡ್ಕೊಂಡು ಈಸಿ ಆಯಿತು. ನೋಡಿ ಯಾವ ಥರ ಬಂದಿದೆ. ನಾನು ಆ ಲೊಕೇಶನ್ಗೆ ಗುಡ್ ಬೈ ಹೇಳಿ ಹೇಳಿದ್ದು ಪ್ರೆಸ್ಟೀಜ್ ಟ್ರಾಂಕ್ವಾಲಿಟಿ ಬೊಮ್ಮೆನಹಳ್ಳಿಗೆ. ಪ್ರೆಸ್ಟೀಜ್ ಟ್ರಾಂಕ್ವಾಲಿಟಿಯಲ್ಲಿ ಇವತ್ತು ಆ ಸೊಸೈಟಿ ಮೆಂಬರ್ಸ್ ಎಲ್ಲ ಸೇರಿ ಮ್ಯಾರಥಾನ್ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಆ ಪ್ರೋಗ್ರಾಮ್ಗೆ ನನಗೆ ಬಲೂನ್ ಆರ್ಚು ಮತ್ತು ಬಂಚಸ್ ಹೇಳಿದರು. ನಾನು ಲೊಕೇಶನ್ಗೆ ಸ್ವಲ್ಪ ಬೇಗನೆ ರೀಚ್ ಆದೆ. ಬಟ್ ಮಳೆ ಇರೋದ್ರಿಂದ ನನಗೆ ಸ್ವಲ್ಪ ಡಿಲೇ ಅನಿಸ್ತಾ ಇತ್ತು. 4 ಬಂಚ್ ತಗೊಂಡೋಗಿ ಸ್ಟ್ಯಾಂಡ್ಗೆ ಹಾಕಿದೆ. ನೋಡಿ ಸ್ಟಾರ್ಟ್ ಆಯಿತು ಮಳೆ. ಮಳೆ ನಿಲ್ಲೋ ಥರ ಕಾಣಲಿಲ್ಲ. ನನಗೆ ಈವ್ನಿಂಗ್ ಇನ್ನೊಂದು ಈವೆಂಟ್ ಇತ್ತು. ಆ ಈವೆಂಟ್ಗೋಸ್ಕರ ನಾನು ಬೇಗ ಹೋಗ್ಬೇಕಾಯಿತು. ಅದಕ್ಕೋಸ್ಕರ ನಾನು ಪ್ಲ್ಯಾನ್ ಮಾಡಿದ್ದು ಕಾರಲ್ಲೆಲ್ಲ ಬಲೂನ್ ತುಂಬಿಸ್ಕೊಂಡು ಹೋಗಿ ಸ್ಟ್ಯಾಂಡ್ಸ್ಗೆ ಹಾಕೋಬೋದು ಅನ್ನೋ ನಮ್ಮ ಪ್ಲ್ಯಾನ್. ಔಟ್ಡೋರಲ್ಲಿ ತುಂಬ ಗಾಳಿ ಇರೋದ್ರಿಂದ ನಾವು ಕಾರಲ್ಲೇ ತುಂಬ್ಕೊಂಡು ಹೋಗೋದಾಯಿತು. ನಾವು ಒಂದೊಂದು 4 ತೊಗೊಂಡು ಕೈಯಲ್ಲಿ ಹಿಡ್ಕೊಂಡು ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗ್ತಿತ್ತು. ಅದಕ್ಕೋಸ್ಕರ ಈ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಲ್ಲಿ ಯಾರು ನಮ್ಮ ಸ್ಟ್ಯಾಂಡ್ನ ನಾವು ಸೆಂಟ್ರಲ್ಲಿ ಹಾಕಿದರೆ ರೋಡ್ ಸೈಡಿಗೆ ನಿಲ್ಲಿಸ್ಬಿಟ್ಟಿದ್ರು. ಅಲ್ಲಿಂದ ನಾವು ಬಲೂನ್ ಎತ್ಕೊಂಡು ಸ್ಟ್ಯಾಂಡ್ಸ್ಗೆ ಹಾಕ್ಕೊಂಡು ಕ್ಲೀನಾಗಿ, ಮಳೆ ತುಂಬ ಇತ್ತು ಆದರೂ ಮಳೆಯಲ್ಲೇ ಸ್ಟ್ಯಾಂಡ್ಸ್ಗೆ ಹಾಕ್ಕೊಂಡು ಬಲೂನ್ ಕ್ಲೀನಾಗಿ ಮಾಡಿದೆ. ನೋಡಿ ಈ ಥರ ಬಂದಿದೆ. ಹಾಗೋ ಹೀಗೋ ಬಲೂನ್ ಆರ್ಟ್ನ ಕಂಪ್ಲೀಟ್ ಮಾಡಿ ಕ್ಲೈಂಟ್ಗೆ ತೋರಿಸಿ ಇನ್ನೊಂದು ಇವೆಂಟ್ಗೆ ಹೋಗ್ತಾ ಇರುವಾಗ ಕ್ಲೈಂಟಿಂದ ಕಾಲ್ ಬಂತು. ನನಗೆ ಭಯ ಆಯಿತು, ಎಲ್ಲಿ ಬಲೂನ್ ಆರ್ಚು ಗಾಳಿಗೆ ಬಿತ್ತೇನೋ ಅಂತ. ನೋಡಿದ್ರೆ ಅವರು ಹೇಳ್ತಿದ್ದಾರೆ ನೆಕ್ಸ್ಟ್ ವೀಕ್ ಇವೆಂಟ್ ಪೋಸ್ಟ್ಪೋನ್ ಮಾಡಿದ್ದೀವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಾನು ಎಷ್ಟು ಕಷ್ಟ ಬಿದ್ದು ಮಳೆಯಲ್ಲಿ ನೆನ್ಕೊಂಡು ಬಲೂನ್ ಆರ್ಟ್ಸ್ ಕಂಪ್ಲೀಟ್ ಮಾಡಿ ಬಂಚಸ್ ಎಲ್ಲ ಹಾಕಿ ಅವ್ರ ಕ್ಲೈಂಟಿಗೆ ತೋರಿಸಿ ಓಕೆ ಅಂದಮೇಲೆ ಅವರು ಸಿಂಪಲ್ ಆಗಿ ಪೋಸ್ಟ್ಪೋನ್ ಆಗಿದೆ ಸರ್, ನೆಕ್ಸ್ಟ್ ವೀಕ್ ಮಾಡಿಬಿಡಿ ಸರ್ ಅಂದರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮಳೆ ಇದೆ ಅಂತ ನಾವೇನು ಮಾಡೋಕ್ಕಾಗಲ್ಲ, ಅವರು ಏನು ಮಾಡೋಕ್ಕಾಗಲ್ಲ. ದೇವ್ರು ಇಟ್ಟಂಗೆ ಆಗಲಿ ಅಂತ ಅಲ್ಲಿಂದ ನಾವು ಹೊರಟಿದ್ದು ಸೀಗೆಹಳ್ಳಿಗೆ. ಕ್ಲೈಂಟನ ಹತ್ರ ಪುಷ್ಪಾ ಥೀಮ್ ಡೆಕೋರ್ನ ರಿಕ್ವೆಸ್ಟ್ ಮಾಡಿದರು. ಅಲ್ಲು ಅರ್ಜುನ್ ಕಟೌಟ್ 2 ಮತ್ತು ಮಗು ಕಟೌಟ್ 1 ಇರಲಿ, ಮತ್ತು ಸಿಂಪಲ್ಲಾಗಿ ಬ್ಯಾಕ್ಗ್ರೌಂಡ್ ಮಾಡಿಕೊಡಿ ಅಂತ ನನ್ನ ಹತ್ರ ಹೇಳಿದರು. ಅದೇ ರೀತಿ ಕ್ಲೈಂಟ್ ಹೇಳ್ದಾಗೆ ಗೋಲ್ಡು, ವೈಟು ಮತ್ತು ಸಿಲ್ವರ್ ಬಲೂನ್ಸ್ನೆಲ್ಲ ಬ್ಲೋ ಮಾಡಿಕೊಂಡು ಬ್ಯಾಕ್ ಡ್ರಾಪ್ ರೆಡಿ ಮಾಡಿದ್ದೀನಿ ನೋಡಿ. ಇದು ಇವತ್ತಿನ ಇವೆಂಟ್ ಬ್ಲಾಗ್ ಆಗಿತ್ತು. ನಿಮಗೆ ಈ ಥರ ಇವೆಂಟ್ಸ್ ಮಾಡಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಆಲ್ ಓವರ್ ಬ್ಯಾಂಗ್ಳೂರ್ ನಮ್ಮ ಸರ್ವಿಸ್ ಅವೈಲಬಲ್ ಇರುತ್ತೆ. ಯಾವ ಬೇಕಾದ್ರೂ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಇದೇ ಥರ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.